ಪರೀಕ್ಷೆಗೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಾನು ಭಾಗ 1, ಭಾಗ 2, ಭಾಗ 3ಯಲ್ಲಿ ಹೇಳ್ಕೊಟ್ಟಿದ್ದೇನೆ. ಬನ್ನಿ ಹಾಗಾದರೆ ಮೊಟ್ಟ ಮೊದಲು ಮಲ್ಟಿಪಲ್ ಚಾಯ್ಸ್ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಬರೀರಿ. ಅಂದರೆ 3 ಸದಸ್ಯರು ಅಂತ ಹೇಳ್ಬೋದು. ನೆಕ್ಸ್ಟು AITUC ಅನ್ನು ವಿಸ್ತರಿಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲೇಸಸ್ ಫೇರ್ ಎಂದರೆ ಮುಕ್ತ ಮಾರುಕಟ್ಟೆ. ವೆಸ್ಟ್ಫಾಲಿಯಾ ಒಪ್ಪಂದ ಆದ ಇಸ್ವಿ 1648. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಯಾಕಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ 3 ಭಾಗ 1, ಭಾಗ 2, ಭಾಗ 3ಯಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳೇ ನಿಮಗೆ ಪೂರಕ ಪರೀಕ್ಷೆಗೆ ಬೋರ್ಡ್ ಪರೀಕ್ಷೆಗೆ ಬರುತ್ತೆ. ಓಕೆ, ಬನ್ನಿ ಹಾಗಾದರೆ. ಪೆರಿಸ್ಟ್ರೋಯ್ಕ್ ಮತ್ತು ಗ್ಲಾಸ್ ನೋಟ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಯಾರಂದರೆ ಮಿಖಾಯೆಲ್ ಗೋರ್ಬಚೇವ್ ಅಂತ ಹೇಳ್ಬೋದು. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಅಂದರೆ ಇಲ್ಲಿ ರಾಷ್ಟ್ರಪತಿ 2010, NSG 1985 ಮೇಧಾ ಪಾಟ್ಕರ್ ಅಂತ ಇದ್ದಾರೆ. ಇಲ್ಲಿ 6ನೇ ಪ್ರಶ್ನೆಗೆ ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿತ್ತು 1985. ಡ್ಯಾಶ್ ರವರು ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿರುವವರು ಮೇಧಾ ಪಾಟ್ಕರ್. ಡ್ಯಾಶ್ ರವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳನ್ನು ಚಲಾಯಿಸುವವರು ರಾಷ್ಟ್ರಪತಿ. ಡ್ಯಾಶ್ ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು 2010. ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು NSG. ನೆಕ್ಸ್ಟ್ ಹೊಂದಿಸಿ ಬರೆಯರಿಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವುದು ಅಂದರೆ UDHR. ಜೆ ಉತ್ತರಗಳು 1885. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1885ರಲ್ಲಿ. ಹಾಗೆ JPSC ಜಂಟಿ ಲೋಕಸೇವಾ ಆಯೋಗ ಅಂತ ಹೇಳ್ತೀವಿ. 1988 ಯಾವುದು ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಯಾವಾಗಾಯಿತು ಅಂದರೆ 1988ರಲ್ಲಿ. ರಿಪಬ್ಲಿಕ್ ಜೀನ್ ಬೋಡಿನ್ ಅಂತ ಹೇಳ್ಬೋದು. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯಾವಾಗಾಯಿತು ಅಂದರೆ UDHR ಅಂತ ಹೇಳ್ಬೋದು. ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು ಅಂದರೆ ರಾಜ್ಯಾಂಗ ರಚನಾ ಸಭೆ ಮಧ್ಯಂತರ ಸರ್ಕಾರವನ್ನು ರಚಿಸುತ್ತೆ. ಆರ್ಥಿಕ ತಾರತಮ್ಯ ಎಂದರೇನು ಅಂದರೆ ಎಲ್ಲರಿಗೂ ಆರ್ಥಿಕ ವಿಚಾರಗಳಲ್ಲಿ ಸಮಾನ ಅವಕಾಶಗಳನ್ನು ನೀಡದಿರುವುದೇ ಆರ್ಥಿಕ ತಾರತಮ್ಯ ಅಂತ ಹೇಳಿ. ಸಾವಿತ್ರಿಬಾ ಫುಲೆರವರು ಯಾವ ರಾಜ್ಯಕ್ಕೆ ಸೇರಿದವರು ಅಂದರೆ ಮಹಾರಾಷ್ಟ್ರ. ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ ಅಂದರೆ 51ನೇ ವಿಧಿ. ಬಾಂಗ್ಲಾದೇಶ ಎಂದು ಉದಯಿಸಿತು 1971ರಲ್ಲಿ. ಬಾಂಗ್ಲಾದೇಶ ಜನ್ಮ ತಾಳುತ್ತೆ. ಹಾಗೆ ಭಾಗ ಬಿದಲ್ಲಿ 2 ಅಂಕದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ. ಇಡೀ ದೇಶಾದ್ಯಂತ ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುತ್ತೇವೆ. ಚೀನಾ ದೇಶದ ಕಮ್ಯುನಿಸ್ಟ್ ಪಕ್ಷ ಅಂತ ನಾವು ಹೇಳ್ಬೋದು. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗಿರುವ ಅರ್ಹತೆಗಳು ಯಾವುವು ಅಂದರೆ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು 10 ವರ್ಷ ಆಡಳಿತ ಸೇವಾ ಅನುಭವ ಹೊಂದಿರಬೇಕಾಗುತ್ತೆ. ಉಳಿದ ಅರ್ಧ ಸದಸ್ಯರ ಅನುಭವದ ಬಗ್ಗೆ ಯಾವುದೇ ವಿವರಣೆ ಇರೋದಿಲ್ಲ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಇದು ಕೇಂದ್ರ ಸಚಿವಾಲಯ. ಇದರ ಸೇವೆಗಳು ಏನಂದರೆ ಸಚಿವಾಲಯ ಎಂದರೆ ಕಾರ್ಯದರ್ಶಿಯವರ ಕಚೇರಿ ಎಂಬ ಅರ್ಥ ಕೊಡ್ತದೆ. ಆಡಳಿತದ ಉದ್ದೇಶದಿಂದ ಸರ್ಕಾರವನ್ನು ಸಚಿವರು ಮತ್ತು ಇಲಾಖೆಗಳೆಂದು ವಿಭಾಗಿಸಲಾಗಿದೆ. ಸಚಿವರು ಮತ್ತು ಇಲಾಖೆಗಳೆರಡನ್ನೂ ಸೇರಿಸಿ ಸಚಿವಾಲಯ ಎಂದು ಕರೀತಾರೆ. ಸಚಿವರಿಗೆ ವಹಿಸಿದ ವ್ಯವಹಾರಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಹಲವಾರು ಇಲಾಖೆಗಳು ವಿಭಾಗ ಮತ್ತು ಶಾಖೆಗಳಾಗಿ ವಿಂಗಡಿಸಲಾಗಿದೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು ಅಂದರೆ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು 1974ರಲ್ಲಿ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡ್ತಾರೆ. ಓಕೆನಾ. ಭಾರತ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ ಅಂದರೆ ಮಹಾತ್ಮ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು. ಹಾಗೆ ಭಾಗ ಸಿ 5 ಅಂಕಗಳಿಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ ಇಲ್ಲಿ ಭಾರತವು 26ನೇ ಜನವರಿ ಅಂದರೆ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು 1951-52ರಲ್ಲಿ ನಡೀತದೆ. ಇದು ಭಾಳ ಇಂಪಾರ್ಟೆಂಟ್. ಇದೊಂದು ಬರುತ್ತೆ, ಇದೊಂದು ಓದ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರಥಮ ಫಲಿತಾಂಶ ಮತ್ತು ಕೆಲವು ಪಕ್ಷಗಳು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇಲಿನ ಫಲಿತಾಂಶಗಳಿಂದ ಕೆಳಕಂಡ ಸಂಗತಿಗಳು ನಿಶ್ಚಳವಾಗುತ್ತವೆ. ಇವೆಲ್ಲವೂ ಕೂಡ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್. ರಾಜ್ಯಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಪಾತ್ರವನ್ನು ತಿಳಿಸಿ ಅಂತ ಹೇಳ್ತಾರೆ. ಇಷ್ಟು ನೀವು ಬರಿಬೇಕಾಗತ್ತೆ. ಓಕೆನಾ. ಇದು ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು
ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಇವು ಎಲ್ಲವೂ ಕೂಡ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಒಂದೊಂದಾಗಿ ಇಲ್ಲಿ ಎಕ್ಸ್ಪ್ಲೇನ್ ಕೂಡ ಕೊಡಲಾಗಿದೆ. ಮೊದಲನೇದು ವೃತ್ತಿನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯ ಮತ್ತು ಅನಾಮಧೇಯ, ನಿಷ್ಪಕ್ಷಪಾತತೆ, ಕಾರ್ಮಿಕ ಚಳುವಳಿಯ ಕಾರಣಗಳ್ಯಾವು, ಕಾರ್ಮಿಕರ ಹಿತಾಸಕ್ತಿ ನಿರ್ಲಕ್ಷ್ಯ, ಉದ್ಯೋಗಿಗಳ ಕಡೆಗಣನೆ ಇವೆಲ್ಲವೂ ಕೂಡ ಬರ್ತವೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ? ಇಂಪಾರ್ಟೆಂಟ್ ಯಾವುದು ಅಂದರೆ ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸ್ರಿ ಅಂತ ಹೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇವುಗಳನ್ನು ಒಂದೊಂದಾಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಬಡತನ, ಜನಸಂಖ್ಯೆ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ವಿತ್ ಎಕ್ಸ್ಪ್ಲೇನ್ ಕೂಡ ಇದೆ. ಇವೇ ಪ್ರಶ್ನೆಗಳೇ ನಿಮಗೆ ಅಲ್ಲಿ ಬರೋದು. ಇಷ್ಟು ಇಂಪಾರ್ಟೆಂಟ್. ಇನ್ನೊಂದು ಪ್ರಶ್ನೆ, ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಯಾವುವು ಅಂದರೆ ಅರ್ಥ ಇವು ಅವಗುಣಗಳು ಇಲ್ಲಿದ್ದಾವೆ. ಓಕೆ, ಇವೆಲ್ಲವೂ ಕೂಡ ಅವಗುಣಗಳು ಅಂತ ನಾವು ಹೇಳಬಹುದು. ಓಕೆನಾ? ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್, ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಇವೆಲ್ಲೂ ಕೂಡ ಪಾತ್ರಗಳನ್ನು ನೀವು ವಿವರಿಸಬೇಕಾಗತ್ತೆ. ಓಕೆ, 5 ಪಾತ್ರಗಳಿದ್ದಾವೆ. ಇವೆಲ್ಲೂ ಕೂಡ ಚೆನ್ನಾಗಿ ನೀವು ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರ ಇದೊಂದು ಸ್ಟಡಿ ಮಾಡ್ಕೊಳ್ಳಿ, ಬರ್ತದೆ. ತುಂಬ ಇಂಪಾರ್ಟೆಂಟ್. ನಿಮಗೆ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸ್ಥಾಪನೆಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಯಲ್ಲಿಯೂ ಕೂಡ ಒಂದಿದೆ. ಇದು ವಿಶ್ವಸಂಸ್ಥೆಯ ಬಗ್ಗೆ ಸಂಪೂರ್ಣವಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ. ಇವುಗಳನ್ನು ಕೂಡ ಓದ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಭಾಗ 2ದಲ್ಲಿಯೂ ಕೂಡ ಇದ್ದಾವೆ. ನಾನು ಇವತ್ತು ಹೇಳಿಕೊಡುವಂಥ ಭಾಗ 1, 2, 3ದಲ್ಲಿ ಇದ್ದಂಥ ಕ್ವಶನ್ಸ್ಗಳೇ ನಿಮ್ಮ ಬೋರ್ಡ್ ಪರೀಕ್ಷೆ ಮತ್ತು ನಿಮ್ಮ ಪ್ರಿಪರೇಟರಿ ಪರೀಕ್ಷೆಗೆ ಬರುವಂಥದ್ದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ, ನಿಮ್ಮ ಪೂರಕ ಪರೀಕ್ಷೆಗೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರುವಂಥ ಪ್ರಶ್ನೆಗಳು. ಯಾಕಂದರೆ ಇದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಯಾರೂ ಕೂಡ ಈ ಒಂದು ವಿಡಿಯೋವನ್ನು ನೆಗ್ಲೆಕ್ಟ್ ಮಾಡದೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಮುಂದೆ ಬರುತ್ತೆ. ಹಾಗಾದರೆ ನಿಮ್ಮ ನಾಳೆ 23/1/2026 ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ. ಮೊದಲು ಮಲ್ಟಿಪಲ್ ಚಾಯ್ಸ್. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರಂದ್ರೆ ಜ್ಞಾನೇಶ್ ಕುಮಾರ್ ಅಂತ ಹೇಳ್ಬೋದು. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಹೇಳಿದರೆ ಸಾವಿತ್ರಿಬಾ ಫುಲೆ ಅಂತ ಹೇಳ್ಬೋದು. ಹ್ಯೂಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧ ಮಾಡ್ತಾರೆ. ರಾಜಕೀಯ ಪಕ್ಷಗಳು ಅಂತ ಹೇಳ್ತಾರೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಜೆರೆಮಿ ಬೆಂಥ್ಯಾಮ್ ಅಂತ ಹೇಳ್ಬೋದು. CHOGMನ ವಿಸ್ತೃತ ರೂಪ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇದೆ. ಇಲ್ಲೇ ನಿಮಗೆ ಆನ್ಸರ್ಸ್ಗಳು ಇದೆ. ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷಗಳು. ಡ್ಯಾಶ್ ರೈತರ ಮೂಲ ಕಸುಬು ಆಗಿದೆ ಕೃಷಿ. ಡ್ಯಾಶ್ ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು LGBT. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ 5 ಆಗಿರುತ್ತೆ. ಡ್ಯಾಶ್ ರವರು 2013ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಅಂಜೆಲಾ ಮಾರ್ಕೆಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ ಇಲ್ಲಿದೆ. ನೆಕ್ಸ್ಟ್ ಉತ್ತರಗಳು. ಇಲ್ಲಿ ಮೊಟ್ಟ ಮೊದಲು ಬಾಂಬೆ ವಿಭಜನೆ ಯಾವಾಗ ಆಯಿತು ಅಂದರೆ 1960ರಲ್ಲಿ ನಡೀತದೆ. ನೆಕ್ಸ್ಟು CAT ಅಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯ ಮಂಡಳಿ ಅಂತ ಹೇಳ್ಬೋದು. UAPA ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಲೀಗ್ ಆಫ್ ನೇಷನ್ಸ್ 1920. ಸತಿ ಪದ್ಧತಿಯ ನಿಷೇಧ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ. ನೆಕ್ಸ್ಟ್ ಯಾವುದು ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಲಾಯಿತು ಅಂದರೆ ಆಂಧ್ರ ಪ್ರದೇಶ. ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಅಂದರೆ ಅಪ್ಪಿಕೋ ಚಳುವಳಿಯು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಮೀಪದ ಸಿದ್ದಾಪುರದಲ್ಲಿ ಪ್ರಾರಂಭವಾಗುತ್ತೆ. ಪಂಚಮರು ಅಂದರೆ ಯಾರು ಅಂದರೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವವರನ್ನು ಪಂಚಮರು ಎಂದು ನಾವು ಕರಿತೇವೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆಗ್ಲೆಕ್ಟ್ ಮಾಡಬೇಡಿ. ವರ್ಣಭೇದ ನೀತಿ ಎಂದರೇನೆಂದರೆ ಬಿಳಿಯರು ಮತ್ತು ಕರಿಯರ ನಡುವೆ ತಾರತಮ್ಯ ಮಾಡುವುದೇ ವರ್ಣಭೇದ ಅಂತ ಹೇಳ್ಬೋದು. ಆಲಿಪ್ತ ಚಳುವಳಿಯ ಒಬ್ಬ ಸ್ಥಾಪಕರನ್ನ ಹೆಸರಿಸಿ ಅಂದರೆ ಜವಾಹರ್ಲಾಲ್ ನೆಹರು. ಭಾಗ B 2 ಅಂಕದ ಪ್ರಶ್ನೆಗಳು. ಉಪಚುನಾವಣೆ ಎಂದರೇನು ಅಂದರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ, ಮರಣ ಹೊಂದಿದರೆ, ಯಾವುದೇ ಕಾರಣದಿಂದ
ತನ್ನ ಸದಸ್ಯತ್ವವನ್ನು ಕಳೆದುಕೊಂಡ್ರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಗಳೇ ಉಪಚುನಾವಣೆ ಅಂತ ಹೇಳ್ಬೋದು. ನೆಕ್ಸ್ಟ್, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತದ ವ್ಯಾಪ್ತಿಯನ್ನು ಹೆಚ್ಚಿಸಿದೆ, ಇದನ್ನು ಪರಾಮರ್ಶಿಸಿ. ಅಂದರೆ ಇಲ್ಲಿ ನೋಡಿ, ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನಸಂಖ್ಯಾ ಬೆಳವಣಿಗೆ ಮತ್ತು ಜನರ ಉನ್ನತಿಗಾಗಿ ಕಲ್ಯಾಣ ರಾಜ್ಯಗಳಲ್ಲಿ ಆಡಳಿತದ ವ್ಯಾಪ್ತಿ ಹೆಚ್ಚಾಗಿದೆ. ಅಖಿಲ ಭಾರತ ಸೇವೆಗಳು ಎಂದರೆ ಅಖಿಲ ಭಾರತ ಮಟ್ಟದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹುದ್ದೆಗಳಿಗೆ ನೇಮಕ ಮಾಡುವ ಹುದ್ದೆಗಳನ್ನು ಅಖಿಲ ಭಾರತ ಸೇವೆಗಳು ಎಂದು ನಾವು ಕರಿತೇವೆ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರನ್ನು ಬರೆಯಿರಿ ಅಂತ ಹೇಳುವ. ಅಂದರೆ ಜ್ಯೋತಿಬಾಯಿ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅಂತ ನಾವು ಹೇಳ್ಬೋದು. ಕೇರಳದ ನಾರಾಯಣ ಗುರು, ತಮಿಳುನಾಡಿನ ಶ್ರೀ ಪೆರಿಯಾರ್, ರಾಮಸ್ವಾಮಿ ನಾಯ್ಕರ್ ಇವೆಲ್ಲವೂ ಕೂಡ ಇದೆ. ಉತ್ತಮ ಆಡಳಿತ ಎಂದರೇನು? ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳು ಭಾರತ ಮತ್ತು ಜರ್ಮನಿ. ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ ಅಂದರೆ ಸೈದ್ಧಾಂತಿಕ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ. ಪಂಚಶೀಲ ಒಪ್ಪಂದದ 2 ತತ್ವಗಳನ್ನು ಬರೆಯಿರಿ ಅಂದರೆ ಪರಸ್ಪರರು ದಾಳಿ ಮಾಡದಿರುವುದು, ಶಾಂತಿಯುತ ಸಹಬಾಳ್ವೆ. ಪ್ರಶ್ನೆಗಳು ಯಾವುದು ಅಂದರೆ ಇಲ್ಲಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಉಪಬಂಧಗಳನ್ನು ವಿವರಿಸರಿ. ಅಂದರೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು ಇಲ್ಲಿ ಇದಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. 10 ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಈ ಒಂದು ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್. ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಇದು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ರಾಜ್ಯಗಳು ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಇದೆ. ಇಲ್ಲಿ 1969ರಲ್ಲಿ ನ್ಯಾಯಮೂರ್ತಿ ಶಾ ಅಧ್ಯಕ್ಷತೆಯಲ್ಲಿ ಸಮಿತಿಯ ರಚನೆ ಆಯ್ತದೆ. ಈ ಸಮಿತಿಯ ಶಿಫಾರಸಿನ ಪರಿಣಾಮಕಾರಿಯಾಗಿ ಸೇವಾ ವಿವಾದಗಳು ಪರಿಣಾಮಕಾರಿಯಾಗಿ ಮತ್ತು ಶೀಘ್ರವಾಗಿ ಬಗೆಹರಿಸುವ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಸೇವಾ ವಿಷಯಕ್ಕೆ ಸಂಬಂಧಿಸಿದ ಬಾಕಿ ಇರುವ ವಿವಾದಗಳನ್ನು ಶೀಘ್ರವಾಗಿ ಬಗೆಹರಿಸಲು ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗುತ್ತೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಮಹಿಳಾ ಚಳವಳಿಯ ಕಾರಣಗಳ್ಯಾವು? ಇವು ಕೂಡ ತುಂಬ ಇಂಪಾರ್ಟೆಂಟ್. ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳಿದು. ಯಾಕಂದರೆ ಇವೆಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅಸಮಾನತೆ, ವರದಕ್ಷಿಣೆ ಪಿಡುಗು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರಣೋಪಾಯಗಳನ್ನು ವಿವರಿಸಿರಿ. ಅಂದರೆ 1ನೇದು ರಾಜಕೀಯ ಸ್ಥಿರತೆ, 2ನೇದು ಆದ್ಯತೆಗಳ ಆಯ್ಕೆ, ಕಾರ್ಯಕ್ರಮಗಳ ಪರಿಣಾಮ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ನಾಗರಿಕ ಸಮಾಜದ ಪಾತ್ರ. ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಜೊತೆಗೆ ಇಲ್ಲಿ ಕೊಟ್ಟಿದ್ದೇನೆ, ಇವೆಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಬಹುದು. ಮುಂದಿನ ಒಂದು ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸ್ರಿ. ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ, ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ. ನೆಕ್ಸ್ಟ್ ಪ್ರಶ್ನೆ, ಭ್ರಷ್ಟಾಚಾರವನ್ನು ಯುವ ಜನತೆಗೆ ಹೇಗೆ ತಡೆಗಟ್ಟಬಲ್ಲರು? ಅಂದರೆ ಇವೆಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಯಾವುದು ಅಂತ ಕೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. 1, 2, 3, 4, 5 ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಭಾರತ ಆಸಿಯಾನ್ 5 ಸಹಕಾರ ಕ್ಷೇತ್ರಗಳ ಕುರಿತು ವಿವರಿಸ್ರಿ. ಅಂದರೆ ಇವು ಕೂಡ 5 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದಾವೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಮ್ಮೇಳನ ಮಟ್ಟದ ಸಹಕಾರ, ಇವುಗಳನ್ನು ಕೇಳ್ತಾರೆ. ನೆಕ್ಸ್ಟ್ 10 ಅಂಕಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದು, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಕಾರ್ಯಗಳು ಇವು. ಯಾಕಂದರೆ ಎಕ್ಸ್ಪ್ಲೇನ್ ಮಾಡಬೇಕು, ಬರೀ ಕಾರ್ಯಗಳನ್ನು ಬರೆದಿಟ್ಟರೆ ಆಗೋದಿಲ್ಲ. ಎಕ್ಸ್ಪ್ಲೇನ್ ಕೂಡ ಕೊಟ್ಟಿದ್ದೇನೆ ಆಲ್ರೆಡಿ ಇಲ್ಲಿ. ಓಕೆ, ಎಕ್ಸ್ಪ್ಲೇನ್ ಕರೆಕ್ಟಾಗಿ ಮಾಡಿ, ಈಸಿಯಾಗಿ ನಿಮಗೆ 10ಕ್ಕೆ 10 ಮಾರ್ಕ್ಸ್ಗಳು ಸಿಗ್ತವೆ. ನೆನ್ಪಡಿ ಆಗಿದೆ. ಈ ರೀತಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಓಕೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಪ್ರಶ್ನೆ ಯಾವುದು ಅಂದರೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿಶ್ಲೇಷಿಸಿ ಅಂತ ಇದೆ. ಯಾವುದೆಲ್ಲ ಪಾಯಿಂಟ್ಸ್ಗಳು ಬರೀಬೇಕು ಅಂದರೆ ನೋಡಿ, ಇಲ್ಲಿ ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆ, ಆರ್ಥಿಕ ಬೆಳವಣಿಗೆ ಅಡ್ಡಿ. ಇವೆಲ್ಲವೂ ಕೂಡ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಭಾಗ 3 ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪೂರಕ ಪರೀಕ್ಷೆ 2 ಮತ್ತು ಬೋರ್ಡ್ ಪರೀಕ್ಷೆಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಬಂದೇ ಬರುವಂಥ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಭಾಗ 1, ಭಾಗ 2, ಭಾಗ 3 ಎಲ್ಲ 3 ವಿಡಿಯೋಸ್ಗಳನ್ನು ನೋಡಿದ್ದೆ ಆದಲ್ಲಿ ನೀವು ಗ್ಯಾರಂಟಿ ಅಬೌವ್ 70 ಮಾರ್ಕ್ಸ್ ತಗೊಳ್ತೀರಾ. ಬನ್ನಿ ಹಾಗಾದರೆ ರಾಜ್ಯಶಾಸ್ತ್ರದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ನೋಡ್ತಾ ಇರೋಣ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಮರು ಮತದಾನ
ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ ಅಂದರೆ ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ ಆಗ್ತದೆ. ನೆನ್ಪಿಟ್ಕೊಳ್ರಿ, ಇದು ಒಂದು ಮಾತ್ರ ಸರಿ. ಇದರಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುತ್ತದೆ. ಯಾವಾಗಂದರೆ 5ನೇ ಜೂನ್. ಲಿಬಿಯಾದ ನಿರಂಕುಶಾಧಿಕಾರಿ ಯಾರಂದರೆ ಮ್ಯೂಮರ್ ಗಡಾಫಿ ಅಂತ ಹೇಳ್ಬೋದು. ನೆಕ್ಸ್ಟ್, ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧ ಎಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ ಅಂದರೆ ಇಲ್ಲಿ ವಿಶ್ವಸಂಸ್ಥೆ ಅಂತ ನಾವು ಹೇಳಬಹುದು. ಇಲ್ಲಿ ಹೊಂದಿಸಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಿದೆಯೋ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದೇನೆ, ಬನ್ನಿ. ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಅಂತ ಹೇಳ್ಬೋದು ನಾವು. ಅದಕ್ಕೆ ಕಾಯ್ದೆ ಅನುಸಾರವಾಗಿ ಶಾಸನಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. ಯಾರು ಅಂದರೆ ಸ್ಪೀಕರ್. ಯಾಕಂದರೆ ಇದು ಮಾಡೆಲ್ ಕ್ವಶನ್ ಪೇಪರ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಬರುವಂಥದ್ದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಡ್ಯಾಶ್ ದಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತ್ತು 2002. ಯಾಕಂದರೆ ನಾವೆಲ್ಲ PU ಬೋರ್ಡ್ದವರೇ ನಮಗೆ ಟ್ರೈನಿಂಗ್ ತಗೊಂಡಂಥ ಸಮಯದಲ್ಲಿ ಇವೆಲ್ಲವೂ ಕೂಡ ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಹೇಳ್ತಾ ಇರೋದು ಡ್ಯಾಶ್ ರವರು ಅಸ್ಮಿತೆ ರಾಜಕಾರಣ ಗುರುತಿಸಿದವರು LA ಕಾಫ್ಮ್ಯಾನ್. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ ದಿ ಹೇಗ್. CHOGM ನಾಯಕತ್ವವನ್ನು ಈ ದೇಶ ವಹಿಸಿದೆ ಇಂಗ್ಲೆಂಡ್ ಅಂತ ಹೇಳ್ಬೋದು. ಹೊಂದಿಸಿ ಬರೆಯಿರಿ. ಬೌಂಡ್ರಿ ಕಮಿಷನ್ ಇದರ ಉತ್ತರ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಹೇಳ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸ್ಸೂರಿಯಲ್ಲಿದೆ. ಭಯೋತ್ಪಾದನೆ ಟೆರ್ರರಲ್ಲಿದೆ. 24ನೇ ಅಕ್ಟೋಬರ್ 1945 ವಿಶ್ವಸಂಸ್ಥೆ. ಮೂಕ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅಂತ. ಆಪರೇಷನ್ ಪೋಲೋ ಎಂದರೇನು ಅಂದರೆ ಹೈದರಾಬಾದ್ ಸಂಸ್ಥಾನವು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆಗೆ ಮಾಡಲಾದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತದೆ. ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಅಂದರೆ ಪಶ್ಚಿಮ ಘಟ್ಟ ಚಳುವಳಿ ಪ್ರಾರಂಭಿಸಿದವರು ಕರ್ನಾಟಕದ ಮಲೆನಾಡು ಪ್ರದೇಶದ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು ಅಂದರೆ ಜಿಲ್ಲಾಧಿಕಾರಿಗಳು. LICಯನ್ನು ವಿಸ್ತರಿಸಿ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ಬೋದು. ಬಂಗಬಂಧು ಎಂದು ಯಾರನ್ನು ಕರೆಯುವರು ಅಂದರೆ ಶೇಖ್ ಮುಜಿಬರ್ ರೆಹಮಾನ್ ಅಂತ ಹೇಳ್ಬೋದು. ಭಾಗ B ಇಲ್ಲಿ 2 ಅಂಕಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಿರುವುದು ಎಂದರೇನು ಅಂದರೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನಗಳಿಗೆ ಇಂಧನ, ಮೈಕ್, ಕರಪತ್ರ, ಪತ್ರಿಕೆಗಳಲ್ಲಿ ಪ್ರಕಟಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಚಾರ ಮುಂತಾದವುಗಳಿಗೆ ಚುನಾವಣಾ ವೆಚ್ಚವನ್ನು ರಾಜ್ಯಗಳೇ ಭರಿಸುವಂಥದ್ದು. ಕೇಂದ್ರ ಸೇವೆಗಳ ಯಾವುದಾದ್ರೂ 2 ಉದಾಹರಣೆಗಳನ್ನು ತಿಳಿಸಿ ಅಂದರೆ ಒಂದು ಭಾರತೀಯ ವಿದೇಶಾಂಗ ಸೇವೆ, ಇನ್ನೊಂದು ಭಾರತೀಯ ಅಂಚೆ ಸೇವೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ. ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು ಅಂದರೆ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳ್ಬೋದು. ನೆಕ್ಸ್ಟ್, ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ ಅಂದರೆ 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ತಗೊಳ್ಳುವಂಥದ್ದು. NDA ಮೈತ್ರಿಕೂಟದ ಯಾವುದಾದ್ರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ ಅಂದರೆ BJP, TDP, JDU ಇತರೆ ಪಕ್ಷಗಳು ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂದರೆ ಪಾಮರ್ ಮತ್ತು ಪರ್ಕಿನ್ಸ್ ರವರ ಪ್ರಕಾರ. 5 ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಇದು 5 ಅಂಕದ ಪ್ರಶ್ನೆಗಳು. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ಅಂತ ಹೇಳ್ತಾರೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ನೆನ್ಪಿಟ್ಕೊಳ್ರಿ, ಇದೊಂದು ಬರ್ಕೊಳ್ಳಿ. ನೆಕ್ಸ್ಟ್, ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದನ್ನೇ ಕಾರಣಗಳನ್ನು ನೀಡಿ. ಇದೊಂದು ಪ್ರಶ್ನೆ. ನೆಕ್ಸ್ಟ್, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧದ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರವನ್ನು ವೀಕ್ಷಿಸಿ ಇದರ ಪ್ರಕಾರನೇ ನೀವೇನು ಮಾಡಬೇಕು, ಇಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ, ಇದನ್ನು ನೀವು ಬರ್ಕೊಳ್ಬೇಕಾಗತ್ತೆ. ಆ ಚಿತ್ರದಲ್ಲಿರುವಂತಹ ಅದಕ್ಕೆ ಅನುಗುಣವಾಗಿ ನೀವು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು, ಬರಿತಾ ಹೋಗಬೇಕಾಗತ್ತೆ. ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸ್ರಿ ಅಂತ ಇದೆ. ಇದು ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ, ಶಕ್ತಿ ಬಣಗಳು, ಧ್ರುವೀಕರಣ ಮತ್ತು ರಾಷ್ಟ್ರಾಧಿಪತ್ಯ, ಶಕ್ತಿ ಸಮತೋಲನ ಅಂತ ಇದೆ. ಓಕೆ, ಇದೊಂದು ಓದ್ಕೊ. ನೆಕ್ಸ್ಟ್, ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಭಾರತ ಮತ್ತು ವಿಶ್ವಸಂಸ್ಥೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳು. 10 ಅಂಕಕ್ಕೆ
ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿರಿ. ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ. ಟೋಟಲ್ 12 ಪಾಯಿಂಟ್ಸ್ಗಳು ಇದ್ದಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇವು ಪಿಕ್ಸ್ ಬರುವಂತಹ ಪ್ರಶ್ನೆ, ಇದು ನೆನ್ಪಿಟ್ಕೊಳ್ಳಿ. ಓಕೆನಾ? ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು. ಇಷ್ಟು ನೆಗ್ಲೆಕ್ಟ್ ಮಾಡದೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.